ಚರ್ಮ ವ್ಯಾಧಿಗಳಿದ್ರೆ ಅಂಗಾರಕನನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕು. ಸುಬ್ರಹ್ಮಣ್ಯ ಸ್ವಾಮಿ ವೈದ್ಯೋ ನಾರಾಯಣೋ ಹರಿಹೆ ಅಂತ ಹೇಳ್ತೀವಿ ನಾವು, ಅಂದ್ರೆ ಕುಜದೋಷ ಅಂತ ಹೇಳ್ತೀವಿ. ಮೇಷ, ಋಷಭ, ಮಿಥುನ, ಕಟಕ, ಸಿಂಹ ರಾಶಿಯವರಿಗೆ ನಾವು ಏನ್ ಮಾಡ್ತೀವಿ, ಕದಲಿ ವಿವಾಹವನ್ನು ಮಾಡಿಸಿ 1400 ಜಪವನ್ನು ಮಾಡಿಸಬೇಕಾಗುತ್ತೆ. ಮೂಲ ಮಂತ್ರವನ್ನು ಪಠಿಸಬೇಕಾಗಿ ನಾನು ಹೇಳ್ತೇನೆ. ಅಂಗಾರಕ ಮುಖ್ಯವಾಗಿ ನಮ್ಮ ಜಾತಕದಲ್ಲಿ ಅಂಗಾರಕ ಸಮಸ್ಯೆ ಇದ್ದಾಗ, ಅಂದರೆ ಜನ್ಮಸ್ಥಾನ, ಲಗ್ನಸ್ಥಾನ, ಲಗ್ನದಿಂದ ಆಗಿರ್ಬೋದು, ಜನ್ಮಸ್ಥಾನದಿಂದ 3ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 9ನೇ ಮನೆಯಲ್ಲಿ ಇದ್ದಾಗ ಕುಜದೋಷ ಅಂತ ಹೇಳ್ತೇವೆ. ಲಗ್ನಸ್ಥಾನದಿಂದನೂ ಸಹ 5, 7, 9ನೇ ಮನೆಯ ದ್ವಾದಶ ಸ್ಥಾನದಲ್ಲಿ ಲಗ್ನ ಸ್ಥಾನದಲ್ಲಿದ್ದಾಗ ಅಂತ ಹೇಳಿ ನಾವು ಹೇಳ್ತೀವಿ. ಕುಜದೋಷ ಅಂತ ಹೇಳಿದಾಗ ಅಂಗಾರಕಂ ಚರ್ಮಕಾರಕಂ ಅಂತ ಹೇಳ್ತೀವಿ. ಅಂದ್ರೆ ಅಂಗಾರಕನು ಚರ್ಮ ವ್ಯಾಧಿಗಳಿಗೆ ಅಧಿಪತಿಯಾಗಿರ್ತಕ್ಕಂಥದ್ದು. ಚರ್ಮ ವ್ಯಾಧಿಗಳಿದ್ರೆ ಅಂಗಾರಕನನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಮಗೆ ಚರ್ಮ ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ. ಆದ್ರೆ ಅಂಗಾರಕನಿಗೆ ಅಧಿದೇವತೆ ಆಗಿರ್ತಕ್ಕಂಥವನು ಯಾರು? ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಮಗೆ ಚರ್ಮ ವ್ಯಾಧಿಗಳು ಹೋಗುತ್ತೆ ಅಂತ ಹೇಳ್ತೇವೆ. ಅಂದ್ರೆ ಆದರೂ ಸಹ ಅಂಗಾರಕನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಯಾವುದಕ್ಕೂ ನಾವು ವೈದ್ಯರನ್ನು ಕಾಣುವಂತಹ ಒಂದು ವಿಧಿಯನ್ನು ಇಟ್ಟುಕೊಳ್ಳಬೇಕು. ಆ ದೇವರ ಜೊತೆಗೆ ವೈದ್ಯೋ ನಾರಾಯಣೋ ಹರಿಹೆ ಅಂತ ಹೇಳ್ತೀವಿ ನಾವು, ಅಂದ್ರೆ ವೈದ್ಯರನ್ನೇ ನಾವು ದೇವರ ಮುಖಾಂತರವಾಗಿ ನೋಡ್ತೀವಿ. ಅಂಗಾರಕನು ರಕ್ತನಾಳಗಳು ಯಾವಾಗ ಕೆಡುವ ಸಾಧ್ಯತೆ ಇರುತ್ತೋ ಆವಾಗ ನಮಗೆ ಚರ್ಮ ವ್ಯಾಧಿಗಳು ಬರ್ತಕ್ಕಂತಹ ಒಂದು ವ್ಯಾಧಿಗಳಾಗಿರುತ್ತೆ. ಪಂಚಮ ಸ್ಥಾನ, ಸಪ್ತಮ ಸ್ಥಾನ, ನವಮ ಸ್ಥಾನದಲ್ಲಿದ್ದಾಗ ಕುಜದೋಷ, ಲಗ್ನ ಸ್ಥಾನದಲ್ಲಿ, ಜನ್ಮಸ್ಥಾನದಲ್ಲಿದ್ದಾಗ ಕುಜದೋಷ ಅಂತ ಹೇಳ್ತೀವಿ. ಆ ಕುಜದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಕೆಲವು ರಾಶಿಯವರಿಗೆ ಇಂಥ ವಿವಾಹವನ್ನೇ ಮಾಡಿಸಬೇಕು. ಅಂದ್ರೆ ಆ ಕುಜದೋಷ ಇದ್ದಾಗ ಏನಾಗುತ್ತೆ, ಅವರಿಗೆ ಮದುವೆ ವಯಸ್ಸು ಬಂದಾಗ ಇನ್ನೇನು ನಾವು ಹುಡುಗಿ ಅಥವಾ ಹುಡುಗನನ್ನು ಹುಡುಕ್ತಾ ಇದ್ದೀವಿ ಎನ್ನುವಂತಹ ಸಂದರ್ಭದಲ್ಲಿ ಆ ವಿವಾಹ ಆಗುವುದು ತಡವಾಗುತ್ತೆ. ಆಗ ಏನು ಮಾಡಬೇಕು, ನಾವು ಜಾತಕವನ್ನು ತೋರಿಸ್ತೇವೆ. ಕುಜದೋಷ ಇದೆ ಈ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ ಅಥವಾ ಸಿಂಹ ರಾಶಿಯವರಿಗೆ ಮತ್ತು ಮೇಷ ರಾಶಿಯವರಿಗೆ ಇಂಥ ವಿವಾಹವನ್ನು ಮಾಡಿಸಬೇಕು ಅಂತ ಹೇಳ್ತೀವಿ. ಅಂದ್ರೆ ಆಯಾ ರಾಶಿಗಳಿಗೆ, ಆಯಾ ಪಾದಗಳಿಗೆ ಇಂಥ ವಿವಾಹ ಇರುತ್ತೆ. ಇವಾಗ ನಾವು ಸಾಮಾನ್ಯವಾಗಿ ಮೇಷ, ಋಷಭ, ಮಿಥುನ, ಕಟಕ, ಸಿಂಹ ರಾಶಿಯವರಿಗೆ ನಾವು ಏನ್ ಮಾಡ್ತೀವಿ, ಕದಲಿ ವಿವಾಹವನ್ನು ಮಾಡಿಸಿ ಅಂತ. ಮೇಷ, ಋಷಭ, ಮಿಥುನ, ಕಟಕ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಯವರಿಗೆ ಎಕ್ಕ ವಿವಾಹವನ್ನು ಮಾಡಿಸಿ ಅಂತ ಹೇಳ್ತೀವಿ. ಎಕ್ಕದ ವಿವಾಹವನ್ನು ಮಾಡಿಸಿ. ಅಲ್ಲಿಂದ ಆಚೆಗೆ ಕುಂಭ ವಿವಾಹ. ಅಂದ್ರೆ ಕೆಲವರು ಏನಂತಾರೆ, ಸ್ವಾಮಿ ಕುಂಭ ರಾಶಿ ಇದ್ರೆ ಮಾತ್ರ ತಾನೇ ಕುಂಭ ವಿವಾಹ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆಯಾ ರಾಶಿಗಳಿಗೆ ಆಯಾ ವಿವಾಹ. ಅಕಸ್ಮಾತ್ ಪಾದಗಳು ಬೇರೆ ಆದರೆ ಆ ವಿವಾಹಗಳು ಚೇಂಜ್ ಆಗುತ್ತೆ. ಅಂದ್ರೆ ಕದಲೆ ವಿವಾಹ, ಕದಲೆ ಮರಕ್ಕೆ ತಾಳಿಯನ್ನು ಕಟ್ಟಿಸುವಂತಹ ವಿಧಿ. ಆ ಮೊದಲಿಗೆ ವಿವಾಹವನ್ನು ಮಾಡುವ ಮುಂಚಿತವಾಗಿ ಏನು ಮಾಡಬೇಕು, ಜಪ ವಿಧಿಗಳನ್ನು ಮಾಡಿಸಬೇಕು. 1400 ಜಪವನ್ನು ಮಾಡಿಸಬೇಕಾಗುತ್ತೆ. ಅಂದ್ರೆ ಆ 1400 ಜಪ ಸಂಖ್ಯೆಯಲ್ಲಿ ಮಾಡಿಸಬೇಕು. ಆನಂತರವಾಗಿ 500 ವಿಧಿ ಮುಖಾಂತರವಾಗಿ ಹೋಮಾದಿಗಳನ್ನು ಮಾಡಿಸಬೇಕಾಗುತ್ತೆ. ಅಂದ್ರೆ ಆಹುತಿಯನ್ನು ಕೊಡಬೇಕಾಗುತ್ತೆ. ಆನಂತರವಾಗಿ ಕದಲಿ ವಿವಾಹವನ್ನು ಮಾಡಿಸಬೇಕಾಗುತ್ತೆ. ಆ ಕದಲಿ ಮರಕ್ಕೆ ಆ ಗಂಡಾಗಿದ್ರೆ ಒಂದು ಸೀರೆಯನ್ನು ಉಡಿಸ್ಬೇಕಾಗತ್ತೆ, ಹೆಣ್ಣಾಗಿದ್ರೆ ಒಂದು ಪಂಚೆಯನ್ನು ಉಡಿಸಿ ಆ ವಿವಾಹವನ್ನು ಮಾಡಿಸಬೇಕಾಗತ್ತೆ. ಕದಲಿ ವೃಕ್ಷಕ್ಕೆ ಸಾಮಾನ್ಯವಾಗಿ ಸೀರೆಯನ್ನೇ ಉಡಿಸಿ ವಿವಾಹವನ್ನು ಮಾಡಬೇಕು. ಅರಿಶಿನ, ಕುಂಕುಮ, ವಿಳೆದೆಲೆ, ಬಾಳೆಹಣ್ಣು, ಗಂಧಾಕ್ಷತೆಗಳಿಂದ ನಾವು ಪೂಜೆಗಳನ್ನು ಮಾಡಿ, ಕಡ್ಡಿ ಕರ್ಪೂರ, ಅಗರಬತ್ತಿ ಕರ್ಪೂರಾದಿಗಳಿಂದ ದೀಪಾರತಿಗಳನ್ನು ಮಾಡಿ ಆನಂತರ ವಿವಾಹವನ್ನು ಮಾಡಿಸಬೇಕು. ವಿವಾಹವನ್ನು ಮಾಡಿಸಿದ್ರೆ ಅವರಿಗೆ ದೋಷವು ನಿವಾರಣೆ ಆಗುತ್ತೆ. ಆ ದೋಷವನ್ನು ನಿವಾರಣೆ ಆದ ಮೇಲೆ ಏನಾಗುತ್ತೆ, ಒಂದು ವಾರಕ್ಕಾಗಿರ್ಬೋದು, ಅವರು ಮಾಡಿರ್ತಕ್ಕಂತಹ 48 ದಿನದೊಳಗಡೆ ಅವರಿಗೆ ಫಲಿತಾಂಶಗಳು ಸಿಗುತ್ತೆ. ಅಂದ್ರೆ ವಿವಾಹ ಶೀಘ್ರವಾಗಿ ವಿವಾಹವನ್ನು ಆಗ್ತಕ್ಕಂಥದ್ದು ಎಲ್ಲ ವಿಧಿಯನ್ನು ನಾವು ತಿಳ್ಕೊಬೋದಾಗುತ್ತೆ. ಹಾಗೆ ಈ ವಿವಾಹವನ್ನು ಮಾಡಬೇಕಾದ್ರೆ ಆ ವಿವಾಹ ಆದಮೇಲೆ ಏನು ಮಾಡಬೇಕು, ಕದಲೆ ಮರವನ್ನು ಯಾರು ಹೇಳಬೇಕು. ವಿವಾಹ ಆದಮೇಲೆ ಅದನ್ನು ಛೇದನವನ್ನು ಮಾಡಬೇಕು. ಕದಲಿ ವಿವಾಹವನ್ನು ಆದ ಮೇಲೆ ಅದು ಹುಡುಗನಿಂದ ಆಗಲಿ ಹುಡುಗಿಯಿಂದ ಆಗಲಿ ಮಾಡಿಸಬಾರದು. ವಿವಾಹ ಆದ್ಮೇಲೆ ಅವರು ಬರ್ತಾ ಇರಬೇಕು, ಹಿಂದು ತಿರುಗಿ ನೋಡಿದಿರ ಬರಬೇಕು. ಈ ಛೇದನವನ್ನು ಮಾಡಬರ್ತಕ್ಕಂಥವ್ರು ಯಾರು, ಒಂದು ವಿದುರ ಅಂದ್ರೆ ಹೆಂಡತಿ ಸತ್ತಿ ಇರುವವರು ಅಥವಾ ವಿಧವೆಯರು ಈ ವೃಕ್ಷ ಛೇದವನ್ನು ಮಾಡಬೇಕು. ಯಾತಕ್ಕಾಗಿ ಅಂದ್ರೆ ಆ ದೋಷ ಅವರಿಗೆ ಸಲ್ಲಲ್ಲ.
ಯಾರು ಮದುವೆ ಆಗಿ ನಾ ಮಾಡ್ತೀರಿ ಪರವಾಗಿಲ್ಲ ಅಂದ್ರೆ ಆ ದೋಷವನ್ನು ಅವ್ರು ಕಟ್ಟಿಕೊಳ್ಬೇಕಾಗುತ್ತೆ. ಇದೆಲ್ಲ ಛೇದನವಾದ ಮೇಲೆ ಹೋಮಾದಿಗಳನ್ನು ಮಾಡಿಸ್ಬೇಕು. ಹೋಮಾದಿಗಳನ್ನೆಲ್ಲ ಮಾಡಿಸಿದ ಮೇಲೆ ಆ ಕಳಶದ ನೀರನ್ನು ಅವರಿಗೆ ಅಭಿಷೇಕವನ್ನು ಮಾಡ್ತಾರೆ, ಅಂದ್ರೆ ಸ್ನಾನವನ್ನು ಮಾಡಿಸ್ತಾರೆ. ಸ್ನಾನವನ್ನು ಮಾಡಿಸಿದ ಮೇಲೆ ಆ ದೋಷ ಅಲ್ಲಿಗೆಲ್ಲ ಕಳೆದು ಹೋಗುತ್ತೆ. ಆ ಕಟ್ಟಿರ್ತಕ್ಕಂತಹ ಮಾಂಗಲ್ಯವನ್ನು ಏನು ಮಾಡಬೇಕು, ವಸ್ತ್ರವನ್ನು ಏನು ಮಾಡಬೇಕಂದ್ರೆ ಯಾವುದಾದರೂ ವೃದ್ಧ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕಾಗುತ್ತೆ. ಅಥವಾ ದೇವಸ್ಥಾನದಲ್ಲಿ ಎಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವಿದೆಯೋ ಆ ದೇವಾಲಯದಲ್ಲಿ ಆ ಮಂಗಲಸೂತ್ರವನ್ನು ತೆಗೆದುಕೊಂಡು ಹೋಗಿ ದಾನವನ್ನು ಮಾಡಬೇಕಾಗುತ್ತೆ. ಯಥಾಶಕ್ತಿ ದಕ್ಷಿಣೆಯನ್ನಿಟ್ಟು ಅವರು ದಾನವನ್ನು ಮಾಡಿ ಆ ಸ್ವಾಮಿಯಲ್ಲಿ ಅರ್ಚನೆಯನ್ನು ಮಾಡಿಸಿ ಬಂದರೆ ಸಾಕು, ಅವರ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಇದು ಅಂಗಹಾರಕನ ಒಂದು ವಿವರ ಅಂತ ಹೇಳ್ಬೋದು. ಬುಧ ಅಂದ್ರೆ ವ್ಯಾಪಾರ ವೃತ್ತಿಯನ್ನು ಮಾಡ್ತಕ್ಕಂಥವನು, ವಿದ್ಯೆಗೆ ಅಧಿಪತಿ ಆಗಿರ್ತಕ್ಕಂಥ. ಇದು ಅಂಗಾರಕ ಪೂಜೆಗೆ ಮಂತ್ರ ಏನಾದ್ರೂ ಇದೆಯಾ? ಅಂದ್ರೆ ಅವರ ಚರ್ಮ ವ್ಯಾಧಿ ಎಲ್ಲ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ಅಂಗಾರಕನಿಗೆ ಮಂತ್ರಗಳು ಅಂದ್ರೆ ನಾನು ಆದ ನಂತರ ಇದೆಲ್ಲ ಆದ ನಂತರ ನಾನು ಹೇಳ್ತೀನಿ ಯಾವ ಯಾವ ಗ್ರಹಗಳಿಗೆ ಯಾವ ಯಾವ ಮಂತ್ರವನ್ನು ಸ್ತೋತ್ರವನ್ನು ಮಾಡಬೇಕಾಗಿ ಅಂತ ಏನ್ ನಾನು ಹೇಳಬೇಕು, ಅದು ನಾನು ಹೇಳ್ತೇನಮ್ಮ. ಮೊದಲಿಗೆ ನವಗ್ರಹದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದಕ್ಕೆ ಏನು ಮಂತ್ರಗಳು, ಯಾವ ರೀತಿಯಾಗಿ ಇದನ್ನು ಪಠಿಸಬೇಕು, ಯಾವ ಮೂಲ ಮಂತ್ರವನ್ನು ಪಠಿಸಬೇಕಾಗಿ ನಾನು ಹೇಳ್ತೇನೆ. ಅದಕ್ಕೆ